1750ರಲ್ಲಿ ಬೆಂಗಳೂರು ಸಮೀಪದ ದೇವನಹಳ್ಳಿ ಎಂಬ ಶಾಂತವಾದ ಗ್ರಾಮ. ದೇವಾಲಯದ ಗಂಟೆಗಳ ಧ್ವನಿ, ಗದ್ದಲದ ಮಾರುಕಟ್ಟೆಯ ಸದ್ದು. ಆ ನಡುವೆ ಸುಲ್ತಾನ್ ಹೈದರ ಅಲಿ ಮತ್ತು ಫಾತಿಮಾ ಫಖ್ರ್ ಉನ್ನಿಸಾ ಅವರಿಗೆ ಮಗುವೊಂದು ಜನಿಸಿದೆ. ನವೆಂಬರ್ 20, 1750ರಂದು ದೇವನಹಳ್ಳಿಯಲ್ಲಿ ಜನಿಸಿದ ಆ ಶಿಶುವೇ ಸುಲ್ತಾನ್ ಫತೇ ಅಲಿ ಸಾಹೇಬ್ ಟಿಪ್ಪು. ಸೈನಿಕ ವಾತಾವರಣದಲ್ಲಿ ಬೆಳೆದ ಬಾಲಕ ಟಿಪ್ಪು ಕುದುರೆ ಸವಾರಿ, ಕತ್ತಿ ಸಮರ, ಬಿಲ್ಲುಗುಂಡು ಮತ್ತು ಯುದ್ಧಕಲೆಗಳನ್ನು ಕಲಿತನು. ಆಧುನಿಕ ಶಿಕ್ಷಣ ಪಡೆಯದಿದ್ದರೂ ತಂದೆಯ ಅರಮನೆಯ ಪಂಡಿತರಿಂದ ಭಾಷೆಗಳು, ಆಡಳಿತ ಮತ್ತು ತಂತ್ರಜ್ಞಾನವನ್ನು ಅಧ್ಯಯನ ಮಾಡಿದನು. ಹೊಗೆ ಆಕಾಶವನ್ನು ಆವರಿಸಿದೆ. ಒಮ್ಮೆ ಅಕ್ಷರಜ್ಞಾನವಿಲ್ಲದ ಸೈನಿಕನಾಗಿದ್ದ ಹೈದರ ಅಲಿ ಮುಂದೆ ಮೈಸೂರು ಸುಲ್ತಾನನಾದನು. ಅವನ ಮಗ ಟಿಪ್ಪು ಮರಾಠರು, ನಿಜಾಂ ಮತ್ತು ಬ್ರಿಟಿಷರ ವಿರುದ್ಧದ ಯುದ್ಧಗಳಲ್ಲಿ ತಂದೆಯೊಂದಿಗೆ ಹೋರಾಡಿದನು. 1767ರಲ್ಲಿ ನಡೆದ ಪ್ರಥಮ ಆಂಗ್ಲ ಮೈಸೂರು ಯುದ್ಧದಲ್ಲಿ ಕೇವಲ 17ನೇ ವಯಸ್ಸಿನಲ್ಲೇ ಟಿಪ್ಪು ಅಸಾಧಾರಣ ಧೈರ್ಯ ತೋರಿಸಿ ವೀರನಾಗಿ ಖ್ಯಾತಿ ಗಳಿಸಿದನು. 1782ರಲ್ಲಿ ಹೈದರ ಅಲಿ ನಿಧನರಾದ ನಂತರ ಟಿಪ್ಪು ಮೈಸೂರು ಸಿಂಹಾಸನಾರೂಢನಾದನು. ದರ್ಬಾರಿಗೆ ಆಗಮಿಸುವುದು. 17 ವರ್ಷಗಳ ಕಾಲ ಟಿಪ್ಪು ಸುಲ್ತಾನ್ ದೃಷ್ಟಿ ಮತ್ತು ಧೈರ್ಯದಿಂದ ಮೈಸೂರನ್ನು ಆಳಿದನು. ತನ್ನ ಸೇನೆಯನ್ನು ಅವನು ಯುರೋಪಿಯನ್ ಶೈಲಿಯಲ್ಲಿ ಪುನರ್ರಚನೆ ಮಾಡಿದನು. ಶಿಸ್ತುಬದ್ಧ ಪಾದಾತಿ ದಳ, ಕುದುರೆ ಸೇನೆ ಮತ್ತು ತೋಪುದಳ. ತಂದೆಯೊಂದಿಗೆ ಉಕ್ಕಿನ ಹೊದಿಕೆಯ ರಾಕೆಟ್ಗಳ ಬಳಕೆಗೆ ಮುಂಚೂಣಿಯಾಗಿದ್ದನು. ಅವು ತಮ್ಮ ಕಾಲಕ್ಕಿಂತ ಬಹಳ ಮುಂದೆ ಇದ್ದವು. ಈ ರಾಕೆಟ್ಗಳು ನಂತರ ಯುರೋಪಿನ ವಿನ್ಯಾಸಗಳಿಗೆ ಪ್ರೇರಣೆಯಾದವು. ಮೈಸೂರು ಕಾಡಿನ ಮಧ್ಯೆ ಯುದ್ಧಭೂಮಿಗಳು, ಬ್ರಿಟಿಷರ ತೋಪುಗಳು ಗುಂಡು ಹಾರಿಸುತ್ತಿರುವುದು, ಟಿಪ್ಪುವಿನ ಸೈನಿಕರು ರಾಕೆಟ್ಗಳೊಂದಿಗೆ ದಾಳಿ ನಡೆಸುತ್ತಿರುವುದು. ಟಿಪ್ಪು ಸುಲ್ತಾನ್ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ವಿರುದ್ಧ 4 ಪ್ರಮುಖ ಯುದ್ಧಗಳನ್ನು ಹೋರಾಡಿದನು. ಮೊದಲ ಯುದ್ಧದಲ್ಲಿ ಹೈದರ ಅಲಿಯೊಂದಿಗೆ ಸೇರಿ ಬ್ರಿಟಿಷರನ್ನು ಮದ್ರಾಸ್ ಒಪ್ಪಂದಕ್ಕೆ ಒಪ್ಪುವಂತೆ ಮಾಡಿದನು. ಎರಡನೇ ಯುದ್ಧದಲ್ಲಿ ಬ್ರಿಟಿಷರನ್ನು ಸೋಲಿಸಿ ಮಂಗಳೂರು ಒಪ್ಪಂದಕ್ಕೆ ದಾರಿ ಮಾಡಿಕೊಟ್ಟನು. ಮೂರನೇ ಯುದ್ಧದಲ್ಲಿ ಬ್ರಿಟಿಷರು, ಮರಾಠರು ಮತ್ತು ನಿಜಾಂ ಒಟ್ಟಾಗಿ ಎದುರಿಸಿದ ಕಾರಣ ಶ್ರೀರಂಗಪಟ್ಟಣ ಒಪ್ಪಂದದ ಮೂಲಕ ಮೈಸೂರಿನ ಭಾಗವನ್ನು ಕಳೆದುಕೊಂಡನು. ನಾಲ್ಕನೇ ಯುದ್ಧದಲ್ಲಿ ಅಪ್ರತಿಮ ಧೈರ್ಯದಿಂದ ಹೋರಾಡಿದರೂ 1799ರಲ್ಲಿ ಶ್ರೀರಂಗಪಟ್ಟಣ ಬ್ರಿಟಿಷರ ಕೈಗೆ ಬಿದ್ದಿತು. ತನ್ನ ನಾಡನ್ನು ರಕ್ಷಿಸಲು ಹೋರಾಡುತ್ತಾ ಟಿಪ್ಪು ಸುಲ್ತಾನ್ ವೀರಗತಿಯನ್ನಪ್ಪಿದನು. ಬಲಪಡಿಸಲು ನೀರಾವರಿ ವ್ಯವಸ್ಥೆಗಳು, ಕೋಟೆಗಳು ಮತ್ತು ರಸ್ತೆಗಳನ್ನು ನಿರ್ಮಿಸಿದನು. ಬ್ರಿಟಿಷರ ಶಕ್ತಿಗೆ ಎದುರಿಸಲು ಫ್ರೆಂಚ್, ಪರ್ಷಿಯನ್ ಮತ್ತು ಟರ್ಕರೊಂದಿಗೆ ವಿದೇಶಿ ವ್ಯಾಪಾರವನ್ನು ಸ್ಥಾಪಿಸಿದ್ದನು. ಮೇ 4, 1799ರಂದು ಶ್ರೀರಂಗಪಟ್ಟಣ ವೃತ್ತಿಯ ಸೀಜ್ ಆಫ್ ಶ್ರೀರಂಗಪಟ್ಟಣ ಸಂದರ್ಭದಲ್ಲಿ ಟಿಪ್ಪು ಸುಲ್ತಾನ್ ಬಂಧನಕ್ಕೆ ಒಪ್ಪದೆ ಶಹೀದಿ ವೀರಗತಿಯನ್ನಪ್ಪಿದನು. ಇತಿಹಾಸದಲ್ಲಿ ಪ್ರತಿಧ್ವನಿಸುತ್ತಿರುವ ಅವನ ಪ್ರಸಿದ್ಧ ಮಾತು, ಒಂದು ದಿನ ಹುಲಿಯಂತೆ ಬಾಳುವುದು 1000 ವರ್ಷ ಕುರಿಯಂತೆ ಬಾಳುವುದಕ್ಕಿಂತ ಉತ್ತಮ. ಟಿಪ್ಪು ಸುಲ್ತಾನ್ ಮೈಸೂರಿನ ಹುಲಿ ಎಂಬ ಖ್ಯಾತಿಯೊಂದಿಗೆ ನೆನಪಿನಲ್ಲಿದ್ದಾರೆ. ಭಯವಿಲ್ಲದ ಯೋಧ, ದೃಷ್ಟಿವಂತ ಸುಧಾರಕ ಮತ್ತು ಕಾಲೋನಿಯ ಶಕ್ತಿಗೆ ಆಧುನಿಕ ತಂತ್ರಗಳನ್ನು ಉಪಯೋಗಿಸಿ ಎದುರಿಸಿದ ಮೊದಲ ಭಾರತೀಯ ಶಕ್ತಿಶಾಲಿ ಆಳಕರಲ್ಲಿ ಒಬ್ಬ. ಅವನ ಧೈರ್ಯ ಮತ್ತು ಪರಂಪರೆ ರಾಷ್ಟ್ರದ ಹೆಮ್ಮೆಯ ಸಂಕೇತವಾಗಿ ಉಳಿದಿವೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ.